ದರ್ಶನ್ ಬೇಲ್ ಭವಿಷ್ಯ ಇವತ್ತು ಸುಪ್ರೀಂನಲ್ಲಿ ನಿರ್ಧಾರ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಸುಬ್ಬಿಗೆ ಸುಪ್ರೀಂ ಟೆನ್ಷನ್ ಆಗ್ತದ? ಇವತ್ತು ಸುಪ್ರೀಂನಲ್ಲಿ ಡಿ ಗ್ಯಾಂಗ್ ಬೇಲ್ ಭವಿಷ್ಯ ನಿರ್ಧಾರ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಒಂದು ಕಡೆ ದರ್ಶನ್ ಈಗ ಡೆವಿಲ್ ಸಿನಿಮಾ ನಿಮಿತ್ತವಾಗಿ ವಿದೇಶದಲ್ಲಿದ್ದಾರೆ. ಇನ್ನೊಂದು ಕಡೆ ಸರ್ಕಾರ ಈಗ ಸುಪ್ರೀಂ ಮೊರೆ ಹೋಗಿದೆ ಬೇಲನ್ನು ರದ್ದು ಮಾಡಿ ಅಂತ. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದನ್ನ ಕೋರಿ ಸಲ್ಲಿಸಿದ ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಆಗುತ್ತೆ. ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಆರೋಪಿಗಳ ಬೇಲ್ ರದ್ದು ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ ಸರ್ಕಾರದಿಂದ. ನ್ಯಾಯಮೂರ್ತಿ JB ಪಾರ್ದಿವಾಲಾ ನೇತೃತ್ವದ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಬೇಲ್ ನೀಡಿದ್ದನ್ನು ಪ್ರಶ್ನಿಸಿ ಮೇಲ್ಮನವಿ ಸರ್ಕಾರ ಸಲ್ಲಿಸಿದೆ. 2024ರಲ್ಲಿ ಹೈಕೋರ್ಟ್ ಅವರಿಗೆ ಬೇಲನ್ನು ಕೊಟ್ಟಿತ್ತು. ಒಟ್ಟು 17 ಜನ ಆರೋಪಿಗಳಲ್ಲಿ ಈಗ 7 ಆರೋಪಿಗಳ ಬೇಲ್ ರದ್ದನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಸರ್ಕಾರ ಮೇಲ್ಮನವಿ ಅಂದರೆ ಸುಪ್ರೀಂ ಕದ ತಟ್ಟಿತ್ತು ಸರ್ಕಾರ. ನ್ಯಾಯಮೂರ್ತಿ JB ಪಾದ್ರಿವಾಲಾ ನೇತೃತ್ವದ ಪೀಠದಲ್ಲಿ ಇವತ್ತು ವಿಚಾರಣೆ ಆಗುತ್ತೆ. ಸಾಕಷ್ಟು ಟೆನ್ಷನ್ ಈಗ ಶುರುವಾಗ್ತಾ ಇದೆ. ದರ್ಶನ್ ಆ್ಯಂಡ್ ಗ್ಯಾಂಗಿಗೆ ಒಟ್ಟು 7 ಜನ ಆರೋಪಿಗಳಿಗೂ ಈಗ ಸಹಜವಾಗಿ ಟೆನ್ಷನ್ ಆಗ್ತಾ ಇದೆ. 2024ರ ಡಿಸೆಂಬರ್ನಲ್ಲಿ ಆರೋಪಿಗಳಿಗೆ ಹೈಕೋರ್ಟ್ ಬೇಲನ್ನು ನೀಡಿತ್ತು. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಅಂದರೆ ಸುಪ್ರೀಂ ಕೋರ್ಟಿನ ಕದ ತಟ್ಟಿತ್ತು. ಸರ್ಕಾರದ ಪರ ಹಿರಿಯ ವಕೀಲ ಸಿದ್ಧಾರ್ಥ ಲೂತ್ರಾ ವಾದವನ್ನು ಮಾಡಿದರೆ, ಸದ್ಯ ಡೆವಿಲ್ ಶೂಟಿಂಗ್ನಲ್ಲಿ ದರ್ಶನ್ ಬ್ಯುಸಿಯಾಗಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ದರ್ಶನ್ ಪರವಾಗಿ ವಾದವನ್ನು ಮಾಡ್ತಾರೆ. ಏನಾಗ್ಬೋದು ಹಾಗಾದ್ರೆ ದರ್ಶನ್ ಭವಿಷ್ಯ? ಮತ್ತೆ ಬೇಲ್ ರದ್ದಾಗ್ತದಾ ಅಥವಾ ಜೈಲ್ ಪಾಲಾಗಬೇಕಾಗ್ತದ? ಒಂದಿಷ್ಟು ಸಹಜವಾಗಿ ಟೆನ್ಷನ್ಗಳು ಇದ್ದೇ ಇರ್ತದೆ. ಯಾಕಂದರೆ ಕೋರ್ಟ್ ಒಂದ್ಸಲ ಆದೇಶ ಕೊಟ್ಟರೆ, ಒಂದ್ಸಲ ತೀರ್ಪು ಕೊಟ್ಟರೆ ಪ್ರತಿಯೊಬ್ಬರು ಕೂಡ ತಲೆ ಬಾಗಲೇಬೇಕಾಗ್ತದೆ. ಈಗ ಅವರೀಗ ಮಧ್ಯಂತರ ಜಾಮೀನು ಮೇಲೆ ಹೊರಗಡೆ ಇದ್ದಾರೆ. ಅಂದರೆ ಇದು ಕೇಸ್ ಕಂಪ್ಲೀಟಾಗಿ ಖುಲಾಸೆ ಆಗಿಲ್ಲ. ಷರತ್ತುಬದ್ಧ ಜಾಮೀನು ಮೇಲ್ಗಡೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಈಗ ಹೊರಗಡೆ ಇದೆ. ಒಂದು ಕಡೆ ಸದ್ಯ ಡೆವಿಲ್ ಶೂಟಿಂಗ್ನಲ್ಲೂ ಕೂಡ ದರ್ಶನ್ ಬ್ಯುಸಿ ಆಗಿದ್ದಾರೆ, ಫಾರಿನಲ್ಲಿದ್ದಾರೆ. ಮೊನ್ನೆ ಕೂಡ ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿದ್ದಕ್ಕೇ ಅವರಿಗೆ ದರ್ಶನ್ ವಿದೇಶಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಯಿತು. ಅಂದರೆ ಜುಲೈ 30ನೇ ತಾರೀಕುವರೆಗೂ ಕೂಡ ದರ್ಶನ್ಗೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ, ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಮತ್ತು ಈ ಷರತ್ತುಬದ್ಧ ಜಾಮೀನು ಇದ್ದಂಥ ಸಂದರ್ಭದಲ್ಲಿ ಪಾಸ್ಪೋರ್ಟನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ, ಸಾಕ್ಷಿಗಳನ್ನು ನಾಶ ಮಾಡೋ ಹಾಗಿರಲ್ಲ, ಮತ್ತು ವಿದೇಶಕ್ಕೆ ಹೋಗೋಂಗಿಲ್ಲ. ವಿದೇಶಕ್ಕೆ ಹೋಗಬೇಕಂದ್ರೂ ಕೂಡ ಕೋರ್ಟಿನ ಅನುಮತಿ ಬೇಕು, ಮತ್ತು ವಿಚಾರಣೆಗೆ ಹಾಜರಾಗ್ತಾ ಇರಬೇಕು. ಕೋರ್ಟ್ ಯಾವಾಗೆಲ್ಲ ಕರೆಯುತ್ತೆ ಅವಾಗ ಬಂದು ಹಾಜರಾಗಬೇಕು, ವಿಚಾರಣೆಗೆ ಒಳಪಡಬೇಕು. ಈ ಥರ ಎಲ್ಲ ಒಂದಿಷ್ಟು ಷರತ್ತುಬದ್ಧ ಜಾಮೀನು ಕೋರ್ಟ್ ಕೊಟ್ಟಿರುತ್ತೆ. ಈಗ ಸರ್ಕಾರಕ್ಕೆ ಆಲ್ರೆಡಿ ಸುಪ್ರೀಂ ಕೋರ್ಟಿಗೆ ಸರ್ಕಾರ ಆಲ್ರೆಡಿ ಮೇಲ್ಮನವಿ ಸಲ್ಲಿಸಿದ್ರಿಂದ ಆ ಅರ್ಜಿ ವಿಚಾರಣೆ ಇವತ್ತಿದೆ. ಸರ್ಕಾರದ ವಾದ ಇಷ್ಟೇ, 7 ಜನ ಆರೋಪಿಗಳ ಬೇಲನ್ನು ರದ್ದು ಮಾಡಬೇಕು. ಯಾಕಂದರೆ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯ ಹತ್ಯೆ ಮಾಡಿದ್ದಕ್ಕೆ ಬಲವಾದ ಸಾಕ್ಷಿಗಳಿದ್ದಾವೆ, ಸಾಕಷ್ಟು ಸಾಕ್ಷಿಗಳು ಲಭ್ಯವಾಗಿದ್ದಾವೆ. ಆ ಸಾಕ್ಷಿಗಳನ್ನು ನಾವು ಸುಪ್ರೀಂ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. 2024ರ ಡಿಸೆಂಬರ್ನಲ್ಲಿ ಆರೋಪಿಗಳಿಗೆ ಹೈಕೋರ್ಟ್ ಬೇಲ್ ನೀಡಿತ್ತು. ಬೇಲ್ ನೀಡಬಾರ್ದಾಗಿತ್ತು. ಬೇಲ್ ನೀಡಿದ್ದನ್ನೇ ಪ್ರಶ್ನೆ ಮಾಡಿ ಸರ್ಕಾರ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸರ್ಕಾರ ಈಗ ಮೇಲ್ಮನವಿಯನ್ನು ಸಲ್ಲಿಸಿದೆ. ಹಾಗಾಗಿ ಸರ್ಕಾರದ ಪರ ಹಿರಿಯ ವಕೀಲ ಸಿದ್ಧಾರ್ಥ ಲೂತ್ರಾ ವಾದವನ್ನು ಮಾಡಿದರೆ, ನಟ ದರ್ಶನ್ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಾಡ್ತಾರೆ. ಏನಾಗ್ಬೋದು ಹಾಗಾದ್ರೆ? ದರ್ಶನ್ ಭವಿಷ್ಯ ಏನಾಗ್ಬೋದು? ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಜನರ ಭವಿಷ್ಯ ಏನಾಗಬಹುದು? ಈ ಪ್ರಕರಣದ A1 ಆರೋಪಿನೇ ಪವಿತ್ರ ಗೌಡ, A2 ಆರೋಪಿ ದರ್ಶನ್, ಜೊತೆಗೆ ಒಟ್ಟು 7 ಜನರ ಭವಿಷ್ಯ ಇವತ್ತೇನಾಗ್ಬೋದು? ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಇವತ್ತಾಗುತ್ತೆ. ಅರ್ಜಿ ವಿಚಾರಣೆ ಮಾಡಿ ಮತ್ತೆ ಈ ವಿಚಾರಣೆಯನ್ನು ಮುಂದೂಡಬಹುದಾ, ಅಥವಾ ಈ ಕೇಸಿಗೆ ಇವತ್ತೇ ಒಂದು ತಾರ್ಕಿಕ ಅಂತ್ಯವನ್ನು ಕೋರ್ಟ್ ಒಂದು ಫುಲ್ ಸ್ಟಾಪ್ ಇಡುತ್ತಾ ನೋಡಬೇಕು.